وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮঈನ್ ಅಮ್ಮಾಬಾದ್. ನೀವು ಜೀವನದಲ್ಲಿ ದುಃಖ ಅಥವಾ ನೋವು ಅನುಭವಿಸ್ತಾ ಇದ್ದರೆ ಅದಕ್ಕೆ ಮೂಲ ಕಾರಣ ಇದಾಗಿದೆ. ಆ ದುಃಖದಿಂದ ನೋವಿನಿಂದ ಹೊರಬರಲು ನೀವು ಯಾವುದೇ ಚಿಕಿತ್ಸೆಯನ್ನು ಮಾಡಿದರೂ ಕೂಡ ಅದಕ್ಕೆ ಪರಿಹಾರ ಸಿಗಲ್ಲ. ಖಂಡಿತವಾಗಿಯೂ ಆ ದುಃಖಕ್ಕೆ, ಆ ನೋವಿಗೆ ಮೂಲ ಕಾರಣವಾದಂತಹ ಈ ಒಂದು ಸಂಗತಿಯಿಂದ ನೀವು ಹೊರಬರದೇ ಇದ್ದರೆ ನಿಮಗೆ ಅದಕ್ಕಿರುವಂತಹ ಪರಿಹಾರ ಸಿಗಲ್ಲ. ಇನ್ಶಾ ಅಲ್ಲಾ ಅದು ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್ ಅಬ್ದುಲ್ಲಾ ಇಬ್ನ್ ಅಮ್ರ್ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಅನ್ನಬೀನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ರಿಲ್ಲರ್ ರಬ್ಬಿ ಫಿ ರಿಲ್ಲಲ್ ವಾಲಿದಿ, ಅಲ್ಲಾಹನ ತೃಪ್ತಿ ಅದು ತಂದೆ ತಾಯಿಯರ ತೃಪ್ತಿಯಲ್ಲಾಗಿದೆ. ಅದೇ ರೀತಿ ವ ಸಖತ್ವ ರಬ್ಬಿ ಫಿ ಸಖತಿಲ್ ವಾಲಿದಿ, ಅಲ್ಲಾಹನ ಕೋಪ ಅದು ತಂದೆ ತಾಯಿಯರ ಕೋಪದಲ್ಲಾಗಿದೆ. ಅಂದರೆ ನಿಮ್ಮ ತಂದೆ ತಾಯಿಯರು ನಿಮ್ಮ ಮೇಲೆ ತೃಪ್ತಿವಂತರಾದರೆ ಅಲ್ಲಾಹನೂ ನಿಮ್ಮ ಮೇಲೆ ತೃಪ್ತಿವಂತನಾಗಿರ್ತಾನೆ. ಅದೇ ರೀತಿ ನಿಮ್ಮ ತಂದೆ ತಾಯಿಗೆ ನಿಮ್ಮ ಮೇಲೆ ದ್ವೇಷ ಇದೆ, ಕೋಪ ಇದ್ದರೆ, ಅವರು ನಿಮ್ಮ ಕಾರಣದಿಂದಾಗಿ ದುಃಖ ಅನುಭವಿಸ್ತಾ ಇದ್ದರೆ ಅಲ್ಲಾಹನಿಗೂ ಕೂಡ ನಿಮ್ಮ ಮೇಲೆ ದ್ವೇಷ ಇರುತ್ತೆ ಎಂದು. ಆದ್ದರಿಂದ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಮಗೆ ದುಃಖಗಳು ಬರುತ್ತೆ, ನೋವುಗಳು ಬರುತ್ತೆ, ಅದನ್ನೆಲ್ಲ ನಾವು ಅನುಭವಿಸ್ತಾ ಇರ್ತೇವೆ. ಅದಕ್ಕೆ ಮೂಲ ಕಾರಣ ಜೀವನದಲ್ಲಿ ಯಾವತ್ತೋ ಒಮ್ಮೆ ನಾವು ನಮ್ಮ ತಂದೆ ತಾಯಿಯರಿಗೆ ನೋವು ನೀಡಿರಬಹುದು. ನಮ್ಮ ಮಾತಿನಿಂದಲೋ ನಮ್ಮ ಕೃತ್ಯದಿಂದಲೋ ಯಾವತ್ತಾದರೊಮ್ಮೆ ನಾವು ನಮ್ಮ ತಂದೆ ತಾಯಿಯರಿಗೆ ನಾವು ನೋವು ನೀಡಿದ್ದರೆ ಜೀವನದಲ್ಲಿ ಮರಣಕ್ಕಿಂತ ಮುಂಚೆ ಅದಕ್ಕಿರುವಂತಹ ಶಿಕ್ಷೆ ನಾವು ಅನುಭವಿಸಬೇಕಾದೀತು. ಅದು ದುಃಖದ ರೂಪದಲ್ಲಿ ಬರಬಹುದು, ಅಥವಾ ನೋವಿನ ರೂಪದಲ್ಲಿ ಬರಬಹುದು, ಅಥವಾ ಜೀವನದಲ್ಲಿ ಸಹಿಸಲು ಅಸಾಧ್ಯವಾಗುವಷ್ಟು ಸಮಸ್ಯೆಗಳು ನಮಗೆ ಬರಬಹುದು. ಆದ್ದರಿಂದ ಇದೆಲ್ಲದಕ್ಕೂ ಮೂಲ ಕಾರಣ ನೀವು ನಿಮ್ಮ ತಂದೆ ತಾಯಿಯರಿಗೆ ನೀಡಿದಂತಹ ನೋವಾಗಿರಬಹುದು. ಆದ್ದರಿಂದ ಜೀವನದಲ್ಲಿ ದುಃಖ ಅನುಭವಿಸ್ತಾ ಇರುವಂತಹ, ಶಾಶ್ವತವಾಗಿ ನೋವು ಅನುಭವಿಸ್ತಿರುವಂತಹ ವ್ಯಕ್ತಿಗಳು ಮಾಡಬೇಕಾದದ್ದು ಮೊದಲು ನಿಮ್ಮ ತಂದೆ ತಾಯಿಯರೊಂದಿಗೆ ಕ್ಷಮೆ ಕೇಳಿ. ನಿಮ್ಮ ಮಾತಿನಿಂದಲೋ ನಿಮ್ಮ ಕೃತ್ಯದಿಂದಲೋ ಅವರು ನೋವು ಅನುಭವಿಸ್ತಾ ಇದ್ದರೆ ಅವರೊಂದಿಗೆ ಹೋಗಿ ಕ್ಷಮೆ ಕೇಳಿ. ಆಗಲೇ ನಿಮ್ಮ ಆ ಒಂದು ದುಃಖ, ಆ ಒಂದು ನೋವಿಗೆ ಪರಿಹಾರ ಸಿಗುವುದು. ಇನ್ನು ಮುಂದೆ ಬರುವಂತಹ ಜೀವನದಲ್ಲಿ ಮರಣದವರೆಗೂ ನಮ್ಮ ತಂದೆ ತಾಯಿಯರಿಗೆ ಮಾತಿನಿಂದಲೋ ಕೃತ್ಯದಿಂದಲೋ ನೋವಾಗದಂತೆ ನೋಡಿಕೊಳ್ಳೋಣ. ಅಲ್ಲಾಹನ ತೃಪ್ತಿಯನ್ನು ಕರಗತ ಮಾಡಿಕೊಳ್ಳೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.